ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತಗಳು. ರಾಘವೇಂದ್ರ ಸ್ವಾಮಿಯವರ ಸಪ್ತೋತ್ಸವ ಸೇವೆ ಬರುತ್ತಿದೆ. ಮನೆಯಲ್ಲಿ ಇದನ್ನ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರುವವರು ಸಪ್ತೋತ್ಸವದ ಸೇವೆ ಅಂದ್ರೆ ಯಾವ ದಿನದಿಂದ ಯಾವ ದಿನದವರೆಗೆ ಮಾಡಬೇಕನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ರಾಘವೇಂದ್ರ ಸ್ವಾಮಿಯವರ ಸಪ್ತೋತ್ಸವ ಸೇವೆ ಅಂತಂದ್ರೆ ಏಳು ದಿನಗಳ ಸೇವೆ ಇದಾಗಿರುತ್ತದೆ. ಮತ್ತೆ ಈ ಸೇವೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ವಿಶೇಷವಾದಂತಹ ಕಾರುಣ್ಯ ಬಹಳ ಇರುತ್ತೆ ಎಲ್ಲರ ಮೇಲೂ ಕೂಡ. ಈ 7 ದಿನದ ಸೇವೆಗಳು ಮಾಡಿದ ನಂತರ ಆ ರಾಯರ ಕೃಪಾ ಕಟಾಕ್ಷ ಹೇಗಿರುತ್ತಪ್ಪ ಅಂತಂದ್ರೆ, ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಬರುತ್ತದೆ, ಮನೆ ಕಟ್ಟಲಾಗದವರು ಮನೆ ಕಟ್ಟಲು ಒಂದು ಹೆಜ್ಜೆ ಮುಂದೆ ನೀಡುತ್ತಾರೆ ಮತ್ತು ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ರಾಘವೇಂದ್ರ ಸ್ವಾಮಿಯವರ ಸಪ್ತೋತ್ಸವದ ಸೇವೆ ಮೂಲಕ ರಾಘವೇಂದ್ರ ಸ್ವಾಮಿಯವರ ಕಾರುಣ್ಯವನ್ನ ಪಡೆಯಬಹುದು. ಮೊದಲಿಗೆ ಇದು 1 ವಾರದ ಸೇವೆ ಆಗಿರುವುದರಿಂದ ಫೆಬ್ರವರಿ 28ನೇ ತಾರೀಕು ಇದನ್ನ ಶುರು ಮಾಡಬೇಕು. ಇದು ಶುರು ಆಗುತ್ತೆ ಮತ್ತೆ ಮಾರ್ಚ್ 6ನೇ ತಾರೀಕು ಈ ಸೇವೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿಗೆ ನೀವು ಯಾವತ್ತಿನಿಂದ ಮಾಡಬೇಕು ಅಂತಂದ್ರೆ ಈ ಸೇವೆ ಪ್ರಾರಂಭವನ್ನ ಫೆಬ್ರವರಿ 27ನೇ ತಾರೀಕಿನಿಂದಲೇ ನೀವು ಈ ಸೇವೆಯ ಒಂದು ಪೂಜಾ ಕೈಂಕರ್ಯಗಳು ಮತ್ತು ವ್ರತಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ದಿನ ಗುರುವಾರ ಆಗಿರುತ್ತೆ. ಮತ್ತೆ ಸೇವೆಯನ್ನ ಯಾವಾಗ ಎಂಡ್ ಮಾಡಬೇಕು ಅಂತಂದ್ರೆ 6ನೇ ತಾರೀಕು ಸಂಜೆ ಅಥವಾ ರಾತ್ರಿಯ ಸಮಯಕ್ಕೆ ಈ ರಾಯರ ಸೇವೆಯನ್ನ ನಾವು ಎಂಡ್ ಮಾಡಬೇಕಾಗುತ್ತೆ. ಅಂದರೆ ಫೆಬ್ರವರಿ 27ನೇ ತಾರೀಕು ಗುರುವಾರದಿಂದ ಮಾರ್ಚ್ 6ನೇ ತಾರೀಕು ಗುರುವಾರದವರೆಗೆ, ಅಂದರೆ ಸರಿಯಾಗಿ 1 ವಾರಗಳ ತನಕ ಈ ಸೇವೆ ಇರುತ್ತೆ. ಈ ಕಾರಣದಿಂದ 27ನೇ ತಾರೀಕು ಗುರುವಾರದಿಂದ ಹಿಡಿದು ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಎದ್ದು ಆ ರಾಘವೇಂದ್ರ ಸ್ವಾಮಿಯವರ ವ್ರತವನ್ನು ಶುರು ಮಾಡಬೇಕಾಗುತ್ತೆ ಮತ್ತು 6ನೇ ತಾರೀಕು ಮಾರ್ಚ್ 6ನೇ ತಾರೀಕಿನೊಂದು ಈ ಒಂದು ವ್ರತವನ್ನು ಮುಗಿಸಬೇಕಾಗುತ್ತೆ. ಈ 1 ವಾರ ದಿನಗಳ ಸೇವೆಯ ಮಧ್ಯದಲ್ಲಿ ನಮ್ಮ ಕೈಲಾದಷ್ಟು ಯಾವುದಾದರೂ ಕೆಲವೊಂದಷ್ಟು ಸೇವೆಗಳನ್ನು ರಾಘವೇಂದ್ರ ಸ್ವಾಮಿಯವರಿಗೆ ಮಾಡಬೇಕಾಗಿರುತ್ತೆ. ಅಂದರೆ ಅವರ ನಾಮವನ್ನು ಬರೆಯುವುದು ಒಂದು ಮಹಾ ಯಜ್ಞವಾಗಿ ಮೂಡಬೇಕು ಈ ಸಪ್ತೋತ್ಸವದ ಸೇವೆಯಲ್ಲಿ. ಅಂದರೆ ಬುಕ್ಕನ್ನೇ ತರಿಸಿಕೊಂಡು ಅವರ ಹೆಸರನ್ನು ಬರೀಬೇಕು. ಅಂದರೆ ಆ ಬುಕ್ಕಲ್ಲಿ ಇರುತ್ತೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಆ ಬುಕ್ಕನ್ನೇ ತರಿಸಿ ಬರಿಬೇಕು ಅಂತ ನಾನೇನು ಹೇಳೋಲ್ಲ. ಅಷ್ಟು ಆ ಬುಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಒಂದು ಚಿಕ್ಕ ನೋಟ್ಬುಕ್ಕನ್ನು ತಗೊಂಡು ಒಂದಿಷ್ಟು ಸಾತಿ ಅಂದರೆ 1001 ಬಾರಿ ನಾನು ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಬರೆಯುತ್ತೇನೆ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಬೇಕು. ಮತ್ತು ಮಾರ್ಚ್ 6ನೇ ತಾರೀಕಿನವರೆಗೂ ಕೂಡ ದಿನದಲ್ಲಿ ಎಷ್ಟು ಸಾತಿ ಆಗುತ್ತೋ ಅಥವಾ ದಿನದಲ್ಲಿ ಎಷ್ಟು ಸಾರಿ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಬರೆಯಲಾಗುತ್ತೋ ಅಷ್ಟು ಸಾರಿ ಆ ಪುಸ್ತಕದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಬರೆಯಬೇಕು. ಆ ಪುಸ್ತಕದಲ್ಲಿ ಬರೆಯುವ ಮುಂಚೆ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರವನ್ನು ಬರೆದು ನಂತರ ನೀವು ಯಾವ ಕಾರಣಕ್ಕಾಗಿ ವ್ರತವನ್ನು ಮಾಡ್ತಿದ್ದೀರಾ ಅಥವಾ ನಿಮ್ಮದು ಯಾವುದಾದ್ರೂ ಸಮಸ್ಯೆ ಇದ್ದರೆ ರಾಘವೇಂದ್ರ ಸ್ವಾಮಿಯವರ ಬಳಿ ಮೊದಲೇ ಹೇಳಿಕೊಂಡು ಈ ಒಂದು ವ್ರತವನ್ನು ನೀವು ಶುರು ಮಾಡಿದ್ದ ದಿನದಿಂದ ಮುಗಿಯುವವರೆಗೂ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ಕೈಯಲ್ಲಿ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಆ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಬರೆದು ಅದನ್ನು ರಾಘವೇಂದ್ರ ಸ್ವಾಮಿಯವರಿಗೆ ಸಮರ್ಪಿಸಬೇಕು 6ನೇ ತಾರೀಕು. ಮತ್ತು ಈ ಒಂದು ವ್ರತದಲ್ಲಿ ನೀವು ಅನ್ನದಾನವನ್ನಾದರೂ ಮಾಡಬಹುದು ಅಥವಾ ತಪ್ಪಿಸದೆ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗಬೇಕು. ಹೋಗಿ ಆ ರಾಘವೇಂದ್ರ ಸ್ವಾಮಿಯವರ ಕಾರುಣ್ಯಕ್ಕೆ ನೀವು ಸೇರಿಕೊಳ್ಬೇಕು. ರಾಘವೇಂದ್ರ ಸ್ವಾಮಿಯವರು ಬಂದಂತಹ ಎಲ್ಲ ಭಕ್ತರನ್ನು ಕೂಡ ಸನ್ಮಂಗಳವನ್ನುಂಟು ಮಾಡ್ತಾರೆ. ಈಗ ಇರುವ ಕಾರಣ ಎಲ್ಲರೂ ಕೂಡ
ಈ ಒಂದು ಸಪ್ತೋತ್ಸವ ಸೇವೆಯನ್ನು ವ್ರತವನ್ನು ಮಾಡಿ ಆ ರಾಘವೇಂದ್ರ ಸ್ವಾಮಿಯವರ ಕೃಪೆಗೆ ಪಾಲ್ಗೊಳ್ಳಿ. ಮತ್ತು ಕೃಷ್ಣ, ರಾಮ, ನರಸಿಂಹ, ವೇದವ್ಯಾಸ ದೇವರನ್ನು ಕೂಡ ಸ್ಮರಿಸುತ್ತಾ ಒಂದು ಪುಸ್ತಕವನ್ನಿಟ್ಟು ಅದರಲ್ಲಿ ರಾಘವೇಂದ್ರ ಸ್ವಾಮಿ ಎಂದೇಳು ನಾಮಲೇಖನ ಯಜ್ಞವನ್ನು ನೀವು ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಿಮ್ಮ ತೊಂದರೆಗಳು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನೊಂದು ಸ್ವಲ್ಪ ಕೆಲವು ದಿನಗಳಲ್ಲೇ ನಾವು ಕೂಡ ಈ ನಮ್ಮ ಚಾನಲ್ಲಿಂದ ಏನಾದರೂ ರಾಘವೇಂದ್ರ ಸ್ವಾಮಿ ಕುರಿತಾದಂತಹ ವ್ರತಗಳ ಬಗ್ಗೆ ಮತ್ತು ಅವರ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವ್ರತಗಳು, ಪೂಜೆಗಳ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸದಾ ನೋಡ್ತಾ ಇರಿ. ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡು ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ನೇ ನಮಗೆ ಬಹಳ ಸ್ಫೂರ್ತಿಯನ್ನುಂಟು ಮಾಡುತ್ತೆ. ಧನ್ಯವಾದಗಳು.